ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 26ನೇ ಅಧ್ಯಾಯ. ಭಕ್ತ ಪಂತ ಹರಿಶ್ಚಂದ್ರ ಪೀತಳೆ, ಗೋಪಾಲ್ ಅಂಬೇಡ್ಕರ್ ಇವರ ಅನುಭವಗಳು. ನಮಸ್ಕಾರ, ನಾನು ಡಾಕ್ಟರ್ ವಿಜಯ. ಶ್ರೀ ಸಾಯಿ ಸಚ್ಚರಿತೆ ಚಾನೆಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಶ್ರೀ ಸಾಯಿ ಸಚ್ಚರಿತೆ 26ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ನಾವು ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಆ ಮಾಯೆಯ ಆಟ, ಅಂದರೆ ಪರಮಾತ್ಮನ ಕ್ರಿಯಾತ್ಮಕ ಶಕ್ತಿ. ಕತ್ತಲೆಯಲ್ಲಿ ಹಗ್ಗವನ್ನೂ ಸಹ ಸರ್ಪವೊಂದೇ ಭ್ರಮಿಸುವ ನಾವು ಆಟವನ್ನು ನೋಡುತ್ತೇವೆ. ಸದ್ಗುರು ನಮ್ಮ ಅರಿವಿನ ಕಣ್ಣನ್ನು ತೆರೆದು ಅವುಗಳ ನಿಜವಾದ ಜ್ಯೋತಿ ಕಂಡುಬರುವಂತೆ ನಮಗೆ ಸಹಾಯವನ್ನು ಸಿಗುತ್ತಾನೆ. ಅದುದರಿಂದ ನಮಗೆ ಯಾವಾಗಲೂ ಸತ್ಯ ದೃಷ್ಟಿ ದಯಪಾಲಿಸುವಂತೆ ಬಾಬಾ ಅವರನ್ನು ಪ್ರಾರ್ಥಿಸೋಣ. ಆದರ್ಶ ಆರಾಧನೆ. ಹೇಮಾಡ ಪಂತರು ಆದರ್ಶವಾಸ ಆರಾಧನೆಯನ್ನು ವಿವರಿಸುತ್ತಾರೆ. ಸದ್ಗುರುವಿನ ಪಾದ ಪೂಜೆಗೆ ನಾವು ಬಿಸಿ ನೀರಾದ ಆನಂದ ಬಾಷ್ಪವನ್ನು ಉಪಯೋಗಿಸೋಣ. ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೇಪಿಸೋಣ. ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ. ನಮ್ಮ ಅಷ್ಟ ಸಾತ್ವಿಕ ರಸಭಾವ ಎಂಬ ಅಷ್ಟ ತಾವರಿಯನ್ನು ದೃಢ ಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ. ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಾರವಿಂದಗಳಲ್ಲಿ ಇಡೋಣ. ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸಿದ ನಂತರ ಶಕೆಯನ್ನು ಹೋಗಲಾಡಿಸುವ ಭಕ್ತಿ ಎಂಬ ಚಾಮರವನ್ನು ಬೀಸೋಣ. ಇಂತಹ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಅಂತರ್ಮುಖಿಸು. ಸತ್ಯ ಮಿಥ್ಯಗಳಿಗಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಿ ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ವಿರಕ್ತಿಯನ್ನುಂಟು ಮಾಡಿ ಆತ್ಮದಾನವನ್ನು ಹೊಂದಲು ಸಹಾಯ ಮಾಡು. ನಾವು ನಮ್ಮ ತನು ಮನ ಧನಗಳೆಲ್ಲವನ್ನೂ ನಿನಗೆ ಅರ್ಪಿಸಿ ಶರಣಾಗತರಾಗಿದ್ದೇವೆ. ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂತ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆ ಮಾರ್ಪಡಿಸು. ನಿನ್ನ ಮನಸ್ಸಿಗೆ ಬಂದಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಡು. ನಮ್ಮ ಮನಸ್ಸು ನಿಮ್ಮ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಭಕ್ತ ಪಂತ. ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂತ ಎಂಬವರು ಒಮ್ಮೆ ಶಿರಡಿಗೆ ಬರುವ ಸಂದರ್ಭ ಬಂದಿತು. ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇದ್ದಿರಲಿಲ್ಲ. ಆದರೆ ಮಾನವನು ಎಣಿಸುವುದೊಂದು, ದೈವ ಬಗೆಯುವುದಿನ್ನೊಂದು. ಅವರು BBCI ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಶಿರಡಿ ಯಾತ್ರಿಕರ ಪರಿಚಯವಾಯಿತು. ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿದರು. ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಅವರೆಲ್ಲರೂ ಮುಂಬಯಿನಲ್ಲಿ ಇಳಿದರು. ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು. ಮಾರನೇ ದಿನ ಮಸೀದಿಗೆ ಬಂದರು. ಬಾಬಾ ಅವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕೊಂಡು ಎಲ್ಲರೂ ಆನಂದಿಸಿದ್ದರು. ಆದರೆ ಪಂತರು ಮಾತ್ರ ಮೈಮರೆತು ಮೂರ್ಛೆ ಹೋದರು. ಅವರನ್ನು ಮೂರ್ಛೆಯಿಂದ ಎಬ್ಬಿಸಲು ಬಹಳ ಜನರು ಪ್ರಯತ್ನ ಪಟ್ಟರು. ನಂತರ ಬಾಬಾ ಅವರು ದಯೆಯಿಂದ ಅವರ ಮೇಲೆ ನೀರು ಚಿಮುಕಿಸಲು ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು. ಇವರು ಬೇರೊಬ್ಬ ಗುರುವಿನ ಭಕ್ತರೆಂಬುದ ಅರಿತ ಸರ್ವಜ್ಞರಾದ ಬಾಬಾ ಅವರಿಗೆ, ಏನೇ ಬರಲಿ ನಿನ್ನ ಆಧಾರ ಅಂದರೆ ಗುರುವನ್ನು ಭದ್ರವಾಗಿ ಹಿಡಿದುಕೋ, ಬಿಡಬೇಡ, ನಿಶ್ಚಲವಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಿದ್ದ ನಂಬಿಕೆಯನ್ನು ದೃಢಪಡಿಸಿದರು. ಪಂತರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುವನ್ನು ಸ್ಮರಿಸಿದರು. ಬಾಬಾ ಅವರ ಈ ದಯೆಯನ್ನು ಪಂತರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ. ಹರಿಶ್ಚಂದ್ರ ಪೀತಳೆ. ಮುಂಬಯಿಯ ಹರಿಶ್ಚಂದ್ರ ಪೀತಳೆಯವರ ಮಗನಿಗೆ ಆಗಾಗ್ಗೆ ಮಲ್ಲರೋಗ ಬರುತ್ತಿತ್ತು. ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧಿ ಕೊಡಿಸಿದರೂ ಗುಣ ಕಂಡುಬರಲೇ ಇಲ್ಲ. ಸಂತರನ್ನು ಮೊರೆ ಹೋಗುವುದೊಂದೇ ಚಿಕಿತ್ಸಾ ಕ್ರಮ ಉಳಿಯಿತು. ದಾಸಗುಣ ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ಮುಂಬಯಿಯ ಪ್ರಾಂತದಲ್ಲೆಲ್ಲ ಹರಡಿತ್ತೆಂದು ಈ ಮೊದಲೇ ತಿಳಿಸಲಾಗಿದೆ. ಈ ಕೀರ್ತನೆಯನ್ನು ತಿಳಿದ ಪಿತಳೆಯವರು ಬಾಬಾ ಅವರ ದರ್ಶನ ಮಾತ್ರದಿಂದಲೇ ಸರ್ವರೋಗ ನಿವಾರಣೆಯಾಗುತ್ತದೆ ಎಂದು ಭಾವಿಸಿ ಒಂದು ಬುಟ್ಟಿ ತುಂಬಾ ಹಣ್ಣುಗಳನ್ನು ತುಂಬಿಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು. ಮಸೀದಿಗೆ ಹೋಗಿ ತಮ್ಮ ರೋಗ ಪೀಡಿತ ಮಗನನ್ನು ಬಾಬಾ ಅವರ ಪಾದಗಳ ಬಳಿ ಮಲಗಿಸಿ ಅವರ ಮುಂದೆ ಧ್ಯಾನಾಸಕ್ತರಾಗಿ ಕುಳಿತರು. ಬಾಬಾ ಅವರು ಆ ಹುಡುಗನನ್ನು ನೋಡಿದ ಕೂಡಲೇ ಅವನ ಪರಿಸ್ಥಿತಿ ಕೆಟ್ಟಿತು. ಹುಡುಗನು ಕಣ್ಣಿನ ಗುಡ್ಡೆ ಮೇಲಕ್ಕೆ ಹೊರಳಿಸಿ ನಿಸ್ತೇಜನಾಗಿ ಬಿದ್ದು ಬಿಟ್ಟನು. ಅವನು ಉಸಿರನ್ನು ತ್ಯಜಿಸಿದನು ಎಂಬಂತೆ ಮೈ ಮೇಲೆ ಬೆವರು ಬಾಯಿಯಿಂದ ನೊರೆ ಬರಲಾರಂಭಿಸಿತು. ಇದನ್ನು ಕಂಡ ಮಾತಾ ಪಿತೃಗಳು ಗಾಬರಿಗೊಂಡರು. ಈ ತರದ ರೋಗ ಈ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಆಗಾಗ್ಗೆ ಬರುತ್ತಿತ್ತು. ಈಗ ಅದರ ಅವಧಿ ಹೆಚ್ಚಾಗಿದೆ. ದರೋಡೆಯನ್ನು ಮಾಡಲು ಹೊರಟ ಕಳ್ಳನ ಮೇಲೆ ಆ ಮನೆಯೇ ಉರುಳಿ ಬಿದ್ದಂತೆಯೂ, ವ್ಯಾಘ್ರದ ಹೆದರಿಕೆಯಿಂದ ಓಡುತ್ತಿದ್ದ ಗೋವು ಕಟುಕನ ಬಾಯಿಗೆ ಸಿಕ್ಕಂತೆಯೂ, ಬಿಸಿಲಿನ ಬೇಗೆಯನ್ನು ತಡಲಾರದೆ ವೃಕ್ಷದ ಕೆಳಗಿನ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆದು ಹೋದ ಪ್ರಯಾಣಿಕ ಮೇಲೆ ಆ ವೃಕ್ಷವೇ ಉರುಳಿದಂತೆಯೂ, ಪರಮ ಭಕ್ತರು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ಆ ದೇಗುಲವೇ ಅವನ ಮೇಲೆ ಮುಗುಚಿಕೊಂಡಂತೆಯೂ ಆ ಹುಡುಗನ ತಾಯಿ ಚಿಂತಾಕ್ರಾಂತಳಾಗಿ ರೋಧಿಸಿದಳು. ಇದನ್ನು ಕಂಡ ಬಾಬಾ ಅವರು, ಅಮ್ಮ, ಏಕೆ ರೋಧಿಸುತ್ತಿ? ಅಳುವುದನ್ನು ನಿಲ್ಲಿಸು. ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಸಮಾಧಾನ ಪಡಿಸಿದರು.
ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿದ ಸ್ವಲ್ಪ ಹೊತ್ತಿನಲ್ಲಿ ಬಾಬಾ ನುಡಿದ ಪ್ರಕಾರ ಹುಡುಗನಿಗೆ ಪ್ರಜ್ಞೆ ಬಂದಿತು. ನಂತರ ಅವರೆಲ್ಲರೂ ಅನುಮಾನರಹಿತರಾಗಿ ಬಾಬಾ ಅವರ ಬಳಿ ನಮಸ್ಕರಿಸಿದರು. ಆಗ ಬಾಬಾ ಅವರು, ನಿಮ್ಮ ಅನುಮಾನ, ಶಂಕೆ ಎಲ್ಲವೂ ಈಗ ದೂರವಾದವೇ? ಶಾಂತಿ ಹೊಂದಿದಿರಾ? ಶ್ರೀಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಅಚಲ ವಿಶ್ವಾಸ ಇಟ್ಟವರನ್ನು ಅವನು ಕಾಪಾಡುವನು ಎಂದರು. ನಂತರ ಪೀತಳೆಯವರು ಎಲ್ಲರಿಗೂ ಸಿಹಿ ತಿನಿಸುಗಳನ್ನು ಹಂಚಿದರು. ಬಾಬಾ ಅವರಿಗೆ ಒಳ್ಳೆಯ ಫಲ, ಪುಷ್ಪ ಮತ್ತು ವಿಳ್ಯವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು. ಶ್ರೀಮತಿ ಪಿತಳೆಯವರು ಸಾತ್ವಿಕರಾಗಿ ದೇವರಲ್ಲಿ ಭಕ್ತಿ ಇಟ್ಟಿದ್ದರು. ಬಾಬಾ ಅವರನ್ನೇ ದಿಟ್ಟಿಸಿ ನೋಡುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕಂಬಕ್ಕೆ ಒರಗಿಕೊಂಡು ಕುಳಿತಿದ್ದರು. ಇದಕ್ಕೆ ಇವರ ಅಪೂರ್ವ ಭಕ್ತಿ ವಾತ್ಸಲ್ಯಗಳಿಗೆ ಬಾಬಾ ಮನಸೂತರು. ಪರಮಾತ್ಮನ ಹಾಗೆ ಸಂತರು ಸಹ ಆರಾಧಿಸುವವರು ಆಧೀನರು. ಕೆಲವು ದಿನಗಳ ನಂತರ ಪಿತಳೆಯವರು ಕುಟುಂಬ ಸಮೇತ ಹಿಂತಿರುಗಲು ಮಸೀದಿಗೆ ಬಂದು ಬಾಬಾ ಅವರ ಅನುಮತಿ ಬೇಡಿದರು. ಬಾಬಾ ಅವರೆಲ್ಲರಿಗೂ ಉದಿಯನ್ನು ಕೊಟ್ಟು ಪಿತಳೆಯವರನ್ನು ಹತ್ತಕ್ಕೆ ಕರೆದು, ಬಾಪು, ನಾನು ನಿನಗಾಗಲಿ 2 ರೂನ್ನು ಕೊಟ್ಟಿರುತ್ತೇನೆ. ಈ 3 ರೂಗಳನ್ನು ತೆಗೆದುಕೋ. ಇವುಗಳನ್ನು ಸಹ ಪ್ರತಿದಿನ ಪೂಜೆ ಮಾಡುತ್ತಾ ಹೋಗು. ಪರಮಾತ್ಮನು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದರು. ಪಿತಳೆ ಹಣವನ್ನು ಪ್ರಸಾದವಾಗಿ ಸ್ವೀಕರಿಸಿ ಬಾಬಾ ಅವರ ಆಶೀರ್ವಾದ ಪಡೆದರು. ನಂತರ, ಬಾಬಾ, ನನಗಾಗಲಿ 2 ರೂಪಾಯಿ ಕೊಟ್ಟಿದ್ದೇನೆಂದರು. ಅದು ಹೇಗೆ? ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು. ಇದರ ಅರ್ಥವೇನು ಎಂದು ಯೋಚನಾಮಗ್ನರಾದರು. ಬಾಬಾ ಅವರು ಸಹ ಸುಮ್ಮನಿದ್ದರು. ಪೀತಳೆಯವರು ಮುಂಬೈಯಿಂದ ಬಂದು ಶಿರಡಿಯಲ್ಲಿ ನಡೆದಿದ್ದೆಲ್ಲವೆಂದು ತಮ್ಮ ತಾಯಿಗೆ ತಿಳಿಸಿದರು. ಬಾಬಾ ಅವರು ಆಗಲೇ 2 ರೂಪಾಯಿ ತಮಗೆ ಕೊಟ್ಟಿದ್ದೇನೆಂದು ಹೇಳಿದ್ದನ್ನು ಸಹ ತಾಯಿಗೆ ತಿಳಿಸಿದರು. ಅವರ ತಾಯಿಗೂ ಸಹ ಮೊದಲು ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವರಿಗೆ ಹಳೆಯದೊಂದು ಘಟನೆ ನೆನಪಿಗೆ ಬಂದು ಮಗನನ್ನು ಕುರಿತು, ನೀನು ಹೇಗೆ ನಿನ್ನ ಮಗನೊಡನೆ ಶಿರಡಿಗೆ ಹೋಗಿ ಬಂದಿರುವೆ, ಅದೇ ರೀತಿ ನಿನ್ನ ತಂದೆಯವರು ಸಹ ನಿನ್ನೊಡನೆ ಅಕ್ಕಲಕೋಟೆಯ ಮಹಾರಾಜರ ದರ್ಶನ ಪಡೆಯಲು ಹೋಗಿದ್ದರು. ಅವರು ನಿಮ್ಮ ತಂದೆಯವರಿಗೆ 2 ರೂಪಾಯಿಯನ್ನು ಕೊಟ್ಟು ಪೂಜಿಸಲು ಹೇಳಿದ್ದರು. ಅವರು ಸಹ ಶುದ್ಧ ಸಾತ್ವಿಕ ಯೋಗಿಗಳು, ಮಹಾಜ್ಞಾನಿಗಳು ಮತ್ತು ಶುದ್ಧ ಪುರುಷರು ಆಗಿರುವರು. ನಿಮ್ಮ ತಂದೆಯವರವರು ಕೊನೆಯ ದಿನಗಳವರೆಗೆ ಅವುಗಳನ್ನು ಪೂಜಿಸುತ್ತಲೇ ಇದ್ದರು. ನಂತರ ಪೂಜೆ ನಿಂತಿತು. ಕೆಲವು ಕಾಲದ ಮೇಲೆ ನಮಗೆ ಆ ರೂಪಾಯಿಗಳ ನೆನಪೇ ಬರಲಿಲ್ಲ. ಅಕ್ಕಲಕೋಟೆಯ ಮಹಾರಾಜರೇ ಬಾಬಾ ಅವರ ರೂಪದಲ್ಲಿ ಅವತರಿಸಿ ನಿನ್ನ ಕರ್ತವ್ಯವನ್ನು ನಿನಗೆ ಜ್ಞಾಪಿಸಿರುತ್ತಾರೆ. ನೀನೇ ಅದೃಷ್ಟಶಾಲಿ. ಆದುದರಿಂದ ಇನ್ನು ಮುಂದೆ ನಿನ್ನ ಅನುಮಾನಗಳನ್ನೆಲ್ಲವನ್ನು ತ್ಯಜಿಸು. ಒಳ್ಳೆಯ ನಡತೆಯುಳ್ಳನಾಗು. ಕುಲದೇವರನ್ನು ಮತ್ತು ರೂಪಾಯಿಯನ್ನು ಪೂಜಿಸುತ್ತಾ ನಡೆ. ಸಂತರ ಆಶೀರ್ವಾದವೇ ಶ್ರೇಷ್ಠವೆಂದು ಬಗೆದು ಸರಿಯಾದ ಜ್ಞಾನ ಮಾರ್ಗದಲ್ಲಿ ಅವಲಂಬಿಸು. ದಯಾಮಯನಾದ ಶ್ರೀ ಸಾಯಿ ಸಮರ್ಥರು ನಿನ್ನಲ್ಲಿ ಭಕ್ತಿಯನ್ನು ಪುನರುತ್ಥಾನ ಮಾಡಿರುತ್ತಾರೆ ಎಂದರು. ಮಾತೆಯ ನುಡಿ ಕೇಳಿ ಪೀತಳೆಯವರು ಹರ್ಷಭರಿತರಾದರು. ಅಂಬೇಡ್ಕರ್. ಗೋಪಾಲರಾವ್ ಅಂಬೇಡ್ಕರ್ ಎಂಬುವರು ಬಾಬಾ ಅವರ ಭಕ್ತರಾಗಿದ್ದರು. ಅವರು ಠಾಣಾ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ 10 ವರ್ಷ ಕೆಲಸ ಮಾಡಿ ನಂತರ ಜವಾರ್ನಲ್ಲಿ ನೌಕರಿಯಿಂದ ನಿವೃತ್ತರಾದರು. ಬೇರೆ ಕೆಲಸ ಹುಡುಕಿ ವಿಫಲಾಗಿದ್ದರು. ಅನೇಕ ತೊಂದರೆಗಳಿಂದ ಮೇಲಿಂದ ಮೇಲೆ ಉಂಟಾಗಿದ್ದರಿಂದ ಅವರು ಬಹಳ ದುಃಖದಿಂದಿದ್ದರು. ಇದೇ ರೀತಿ ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾ ಅವರಲ್ಲಿ ಮೊರೆ ಇಡುತ್ತಾ 7 ವರ್ಷಗಳನ್ನು ಕಳೆದರು. 1916ರಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಅವರು ತಾಳ್ಮೆ ಮೀರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದುದರಿಂದ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ಅಲ್ಲಿ 2 ದಿನಗಳನ್ನು ಕಳೆದರು. ಒಂದು ದಿನ ದೀಕ್ಷಿತವಾಡದ ಎದುರಿನಲ್ಲಿದ್ದ ಎತ್ತಿನ ಬಂಡಿಯ ಮೇಲೆ ಕುಳಿತು ಬಾವಿಯಲ್ಲಿ ಬಿದ್ದು ಹಸುವನ್ನು ನೀಗಬೇಕೆಂದು ನಿರ್ಧರಿಸಿದರು. ಅವರು ಮಾಡಲತ್ನಿಸುವುದು ಒಂದು, ಆದರೆ ಬಾಬಾ ಅವರ ಇಚ್ಛೆ ಇನ್ನೊಂದು. ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿದ್ದ ಖಾನಾವಳಿ ಮಾಲೀಕರು ಬಾಬಾ ಅವರು ಭಕ್ತರಾದ ಸಗುಣಮೇರ್ ನಾಯಕ್ ಹೊರಗಡೆ ಬಂದು ಏಕಾಂಕಿಯಾಗಿ ಕುಳಿತಿದ್ದ ಅಂಬೇಡ್ಕರ್ ಅವರನ್ನು ನೋಡಿ, ನೀವು ಅಕ್ಕಲಕೋಟೆಯ ಮಹಾರಾಜರ ಚರ್ಚೆಯನ್ನು ಓದಿದ್ದೀರಾ ಎಂದು ಕೇಳಲು ತಕ್ಷಣವೇ ಅವರಿಂದ ಆ ಪುಸ್ತಕವನ್ನು ಪಡೆದು ಓದಲು ಉಪಕ್ರಮಿಸಿದರು. ಹೀಗೆ ಆ ಪುಸ್ತಕ ಓದುತ್ತಿರುವಾಗ ದೈವಾನುಗ್ರಹವೋ ಎಂಬಂತೆ ಈ ಕೆಳಗಿನ ಉಪಕಥೆ ಅವರಿಗೆ ಕಂಡಿತು. ಅಕ್ಕಲಕೋಟೆಯ ಮಹಾರಾಜರ ಭಕ್ತರಾದ ಒಬ್ಬರು ಗುಣಮುಖವಾಗದೇ ಇದ್ದ ರೋಗ ರುಜಿನಗಳಿಂದ ಬೇಸರಗೊಂಡು ಒಂದು ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದ್ದರಿಂದ ಅವರು ಬಾವಿ ಹತ್ತಿರ ಬಂದರು. ಆಗಲ ಅಕ್ಕಲಕೋಟೆಯ ಮಹಾರಾಜರು ಅವರ ಸಮೀಪಕ್ಕೆ ಬಂದು, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ನಿನ್ನ ಕರ್ಮದ ಫಲವೆಂದು ಅನುಭವಿಸಲೇಬೇಕು. ಅದನ್ನು ಅನುಭವಿಸಿ ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಜನ್ಮ ತಾಳಿ ಅದನ್ನು ಮುಗಿಸಬೇಕಾದುದು ಅನಿವಾರ್ಯ. ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಪೂರ್ವ ಜನ್ಮದ ಕರ್ಮಫಲ ಅನುಭವಿಸಿ ವಿಮುಕ್ತನಾಗಬೇಕು ಎಂದು ಉಪದೇಶ ನೀಡಿದರು. ಈ ಸಮಯೋಚಿತ ಕಥೆಯನ್ನು ಕೇಳಿ ಅಂಬೇಡ್ಕರ್ ಅವರಿಗೆ ಆನಂದವಾಯಿತು. ಮನಸ್ಸು ಬದಲಾಯಿತು. ಬಾಬಾ ಅವರ ಈ ಸೂಚನೆ ಅವರಿಗೆ ದೊರೆಯದೆ ಹೋಗಿದ್ದರೆ ಅವರು ಪ್ರಪಂಚದಿಂದ ದೂರವಾಗುತ್ತಿದ್ದರೋ ಏನೋ. ಬಾಬಾ ಅವರ ಅಂತರ್ಯಾಮಿತ್ವ, ದಯೆ ಇವುಗಳಿಂದ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು. ನಂತರ ಅವರು ಬಾಬಾ ಅವರ ಪರಮ ಭಕ್ತರಾದರು. ಅವರ ತಂದೆಯು ಅಕ್ಕಲಕೋಟೆಯ ಮಹಾರಾಜರ ಭಕ್ತರಾಗಿದ್ದರಿಂದ ಅವರು ತಮ್ಮ ಪೂರ್ವಜರ ಮೇಲ್ಪಂಕ್ತಿಯನ್ನು
ಅನುಸರಿಸಬೇಕೆಂದು ಬಾಬಾ ಅವರ ಆಶಯವಾಗಿತ್ತು. ಅನಂತರ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪಾಂಡಿತ್ಯ ಗಳಿಸಿ ಹಣವನ್ನು ಸಂಪಾದಿಸಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು. ಶ್ರೀ ಸಾಯಿ ಪ್ರಣಾಮ್. ಶ್ರೀ ಸಾಯಿ ಸಚ್ಚರಿತೆಯ 26ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಓಂ ಶ್ರೀ ಸಾಯಿರಾಮ್. ಇವಾಗ ಶ್ರೀ ಸಾಯಿ ಸಚ್ಚರಿತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶ್ರೀ ಸಾಯಿಯವರಲ್ಲಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ. ಧನ್ಯವಾದಗಳು. ಓಂ ಶ್ರೀ ಸಾಯಿನಾಥಾಯ ನಮಃ.